ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ, ಇವತ್ತಿನ ಬ್ಲಾಗ್ನಲ್ಲಿ ನಾನು ಡೈಲಿ ರೋಟೀನ್ ಹಾಗೆ ನಮ್ಮ ಮನೇಲಿ ಹೇಗಿರ್ತೀವಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ದೀಪ ಎಲ್ಲ ಹಚ್ಚಿ, ಹಾಗೆ ಮುಂದ್ಗಡೆ ಎದ್ದ ತಕ್ಷಣ ಇದೆ ಅಲ್ವಾ ಸಂಪ್ರದಾಯ, ನಮ್ಮ ರಂಗೋಲಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಳಗಡೆ ತಿಂಡಿ ಮಾಡೋಕ್ಕೆ ಹೋಗೋದು. ಹಾಗೆ ಇವತ್ತು ನಮ್ಮ ಮನೆಗೆ ನಾನು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಉಪ್ಪಿಟ್ಟನ್ನ ನಾನು ಗೋಧಿ ರವೆಲಿ ಮಾಡ್ತಾಯಿಲ್ಲ. ಏನಪ್ಪ ಅಂದರೆ ನಿನ್ನೆ ನೈಟ್ನೇ ನಾನು ಸ್ಟೋರ್ ರೈಸ್ನ ಆರಿಸ್ಕೊಂಡು ವಾಶ್ ಮಾಡಿ ಹಾಕ್ಕೊಂಡಿದ್ದೆ. ಈ ಥರ ಬೆಳಗ್ಗೆ ಎದ್ದು ನೋಡಿದಾಗ ಫುಲ್ಲು ಡ್ರೈ ಆಗಿರುತ್ತೆ, ಒಣಗಿರುತ್ತೆ. ಅದನ್ನು ನಾವು ಸ್ವಲ್ಪ ಅಷ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡಾಗ ಒಂದು ಸಣ್ಣದಾಗಿ ರವೆ ಬರುತ್ತೆ. ಆ ರವೆ ಹೇಗಿರುತ್ತೆ ಅಂದರೆ, ಇವಾಗ ಹೆಚ್ಚು ಕಮ್ಮಿ ಗೋಧಿ ರವೆ ಬರುತ್ತಲ್ವ, ಆ ಸೈಜಲ್ಲೇ ಇರುತ್ತೆ. ನಾವು ಸ್ವಲ್ಪ ನೋಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಹಾಗೆ ನನಗೆ ನಮ್ಮ ಹಸ್ಬೆಂಡ್ ಅವರು ಕಟ್ ಮಾಡಿ ಹೆಲ್ಪ್ ಮಾಡ್ತಾ ಇದ್ದಾರೆ ಉಪ್ಪಿಟ್ಟು ಮಾಡೋದಕ್ಕೆ. ಯಾವಾಗಲಾದರೂ ಏನಾದರೂ ಮಾಡ್ತೀವಿ ಅಂದರೆ ಪಾಪ ಅವ್ರು ಬಂದುಬಿಟ್ಟು ಹೆಲ್ಪ್ ಮಾಡ್ತಾರೆ ಯಾವಾಗ್ಲೂ. ಹಾಗೆ ಅವರು ಉಪ್ಪಿಟ್ಟಿಗೆಲ್ಲ ಕಟ್ ಮಾಡ್ತಾ ಇದ್ದಂಗೆ ನಾನು ರವೆ ಎಲ್ಲ ಹುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ತಗೊಂಡೆ. ಹಾಗೆ ಮಿಕ್ಸಿ ಹಾಕ್ಕೊಂಡಾಗ ಸ್ವಲ್ಪ ಹಿಟ್ಟು ಬಂದಿರುತ್ತಲ್ವ, ಅದು ಹಿಟ್ಟಾದರೆ ಮತ್ತೆ ಉಪ್ಪಿಟ್ಟಿಗೆ ಚೆನ್ನಾಗಲ್ಲ. ನೋಡಿ, ರವೆ ಹೀಗಿರುತ್ತೆ. ಇದನ್ನು ನಾವು ಒಂದು ಅದೇ ಸಾಣಿಸೋದು, ಹಿಟ್ಟು ಸಾಣಿಸೋ ಸಾಣಿಗೆ ಇರುತ್ತಲ್ವ, ಆ ಸಾಣಿಗೆಗೆ ಹಾಕ್ಕೊಂಡು ಸಾಣಿಸ್ಕೋಬೇಕು. ಆವಾಗ ನೀಟಾಗಿ ಹಿಟ್ಟೆಲ್ಲ ಕೆಳಗಡೆ ಬೀಳುತ್ತೆ, ರವೆ ಎಲ್ಲ ಮೇಲ್ಗಡೆ ಇರುತ್ತೆ. ಆ ಥರ ಮಾಡಿ ನಾವು ರವೆನ ಸಪ್ರೇಟಾಗಿ ತಗೋಬೇಕು. ಆಮೇಲೆ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕಿದ್ರೂ ಹಾಕ್ಬೋದು, ಹಾಕ್ತೇನಾದರೂ ಹುರಿಬೋದು. ಎಣ್ಣೆ ಹಾಕಿದ್ರೆ ಜಾಸ್ತಿ ಸೀದಲ್ಲ ಅಂತ ಹೇಳ್ಬಿಟ್ಟು ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊತೀನಿ. ಸೇಮ್ ಅದೇ ಪ್ರೊಸೀಜರೇ. ಇವಾಗ ನಾವು ಗೋಧಿ ರವೆ ಉಪ್ಪಿಟ್ಟು ಮಾಡಬೇಕು ಅಂದರೆ ಹೇಗೆ ಮಾಡ್ತೀವೋ ಸೇಮ್ ಹಾಗೆ ಮಾಡೋದು, ಇನ್ನೇನು ಡಿಫ್ರೆಂಟ್ ಇಲ್ಲ. ಗೋಧಿ ರವೆ ಬದಲು ಅಕ್ಕಿ ರವೆ. ಹಾಗೆ ಎಲ್ಲ ಪಾಪ ಕಟ್ ಮಾಡಿಕೊಟ್ಬಿಟ್ಟು ಒಂದೆರಡು ಪಾತ್ರೆ ಇದ್ವು, ಅವನ್ನ ಸ್ವಲ್ಪ ಒಂದೆರಡು ತೊಳೆದ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊತಾ ಇದ್ದಾರೆ. ಹಾಗೆ ಇದಾದಮೇಲೆ ಈ ಗೋಧಿ ರವೆ ಅಕ್ಕಿ ರವೆ ಹುರಿತಾ ಇದ್ದರೆ ನೋಡೋದಕ್ಕೆ ಸಕ್ಕರೆ ಥರ ಕಾಣಿಸುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ವೈಟಾಗಿ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ ನಾವು ಹುರಿಬೇಕಾಗತ್ತೆ ನೀಟಾಗಿ. ಏನಂದರೆ ಗೋಧಿ ರವೆ ಉಪ್ಪಿಟ್ಟಿಗಿಂತ ಅಕ್ಕಿ ರವೆ ಉಪ್ಪಿಟ್ಟು ತುಂಬ ಟೇಸ್ಟಾಗಿರುತ್ತೆ. ಉಳಿದ್ರೂ ತಿನ್ನೋಣ ಅನಿಸುತ್ತೆ. ಈಗ ಆಲ್ಮೋಸ್ಟ್ ಎಲ್ಲರಿಗೂ ಉಪ್ಪಿಟ್ಟು ಅಂದರೆ ಆಗಲ್ಲ. ಅಂತಾರೆ, ಉಪ್ಪಿಟ್ಟು ಅಂದರೆ ತಿಂಡಿ ತಿನ್ನೋದೇ ಬಿಟ್ಬಿಡ್ತಾರೆ. ಆ ಥರ ಉಪ್ಪಿಟ್ಟು ಅಂದರೆ ಹೇಟ್ ಮಾಡ್ತಾರೆ. ಆದರೆ ಅಕ್ಕಿ ರವೆ ಉಪ್ಪಿಟ್ಟು ಹಾಗಿರಲ್ಲ, ತುಂಬ ಚೆನ್ನಾಗಿರುತ್ತೆ. ಉಳಿದ್ರೂ ಮಧ್ಯಾಹ್ನ ತಿನ್ನೋಣ ಅನ್ನೋ ಥರ ಇರುತ್ತೆ. ಹೀಗೆ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರ್ತಾ ಇದೆ ನೋಡಿ. ಹಾಗೆ ಹುರಿದಾಗಿದೆ ಇವಾಗ ಆಲ್ಮೋಸ್ಟು. ಈ ಕಲರ್ ಬರೋ ತನಕ ಹುರ್ಕೋಬೇಕು. ನೋಡಿ, ಈ ಕಲರ್ ಬಂದಿದೆ ಲಾಸ್ಟಲ್ಲಿ, ತುಂಬ ಚೆನ್ನಾಗಿದೆ. ಇದನ್ನು ನಾವು ಎಷ್ಟು ಬೇಕು ಅಂತೇಳಿ ಅಳತೆ ತಕ್ಕಷ್ಟು ಹಾಕೋಬೋದು. ಇದು ಹಾಗೆ ಇಟ್ಕೊಳೋಕ್ಕೆ ಜಾಸ್ತಿ ದಿನ ಬರಲ್ಲ. ತೊಳೆದು ಹಾಕಿ ಇರೋದ್ರಿಂದ ನಾವು ಹುರಿದು ಇಟ್ಕೊಂಡ್ರೆ ಇಟ್ಕೋಬೋದು. ಹಾಗೆ ಇಟ್ಕೊತೀವಿ ಅಂದರೆ ಅದು ಕಪ್ಪಾಗಿಬಿಡುತ್ತೆ ರವೆ, ಹಾಗಾಗಿ ಹಾಗೆ ಇಟ್ಕೊಳಕ್ಕಾಗಲ್ಲ. ಹಾಗೆ ಒಗ್ಗರಣೆನೂ ಹಾಕ್ಕೊತಾ ಇದ್ದೀನಿ. ಒಂದು ಕಡೆ ಒಗ್ಗರಣೆ ಹಾಕೋತಾ ಇದ್ದಂಗೆ ಈಗ ಡ್ಯೂಟಿ ಹೋಗೋರು ಇರ್ತಾರಲ್ವ ಪಾಪ, ಅಷ್ಟರೊಳಗೆ ಅವರಿಗೆ ತಿಂಡಿ ಮಾಡಿಕೊಡ್ಬೇಕು ಅಂತ ಹೇಳಿ ಸ್ಪೀಡಾಗಿ ಮಾಡ್ತಾಯಿದ್ದೀನಿ ತಿಂಡಿ ಕೂಡ. ಉಪ್ಪಿಟ್ಟು ಅಂದರೆ ಆಲ್ಮೋಸ್ಟ್ ಎಲ್ಲ ತಿಂಡಿಗಿಂತ ಬೇಗನೆ ಆಗುತ್ತೆ. ಸ್ವಲ್ಪ ಅಕ್ಕಿ ರವೆ ಉಪ್ಪಿಟ್ಟು ಅಂದರೆ ಸ್ವಲ್ಪ ನಾವೇ ರವೆ ಮಾಡ್ಕೊಳೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಹಾಗೆ ಒಗ್ಗರಣೆ ಎಲ್ಲ ಆಯಿತು. చేస్తున్నా రానేతో పాటు నేను వస్తా. ಸುಮ್ಮನೆ ವಾಕ ಏನಾದ್ರು ಯೋಚನೆ ಮಾಡ್ಕೊಂತ ವಾಕ? ಸುಮ್ಮನೆ ವಾಕ್ ಅನಿಸ್ತಾ ಇಲ್ಲಲ್ಲ, ಮುಖ ನೋಡಿದ್ರೆ ಏನೋ ಯೋಚನೆ ಮಾಡೋ ಥರ ಇದೆಯಲ್ಲ. ತಿಂಡಿ ಮಾಡ್ತದಾಳೆ, ಹೆಂಗೆ ತಿನ್ನೋದಪ್ಪ ಇದು ಅಂತನ. ಚೆನ್ನಾಗೇ ಮಾಡಿದ್ದೀನಿ ಉಪ್ಪಿಟ್ಟು, ಅದರಲ್ಲೂ ಅಕ್ಕಿ ರವೆ ಉಪ್ಪಿಟ್ಟು ಮಾಡಿದ್ದೀನಲ್ಲ, ಚೆನ್ನಾಗಿರುತ್ತೆ. ಅಮ್ಮ ಇಟ್ರಾ ಏನು ಚಿನ್ನ? ಅಯ್ಯೋ, ನೀನು ಹೆಲಿಕಾಪ್ಟರೇ, ಅದಕ್ಕೆ ಕರ್ದ ನೀನು. ಮತ್ತು ಮಮ್ಮಿಗೆ ಗುಡ್ ಮಾರ್ನಿಂಗ್ ಹೇಳು, ಹೆಲಿಕಾಪ್ಟರ್ ಕೊಡುತ್ತೆ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಅತ್ತಲ್ವಾ? ಓಕೆ, ಹೆಲಿಕಾಪ್ಟರಾ? ಇದು ಯಾವ ಥರದ್ದು ಹೆಲಿಕಾಪ್ಟರ್ ಚಿನ್ನ? ಇದಾ ಹೆಲಿಕಾಪ್ಟರು?
ಅದು ಅಲ್ಲಿಗೆ ಬಂತು. ತಗ ಓಕೆನಾ? ಬಾ ಎದ್ದು ಬಾ ತಳಗೆ. ಲೈಟ್ ಆಫ್ ಮಾಡಲಾ? ಹಾಂ ಸರಿ ಬಾ ಬಾ ಬಾ. ನಿಧಾನ ನಿಧಾನ. ಆಫ್ ಮಾಡಲಾ? ಬಾ. ಎಲ್ಲಿಗೆ ಬರ್ತೀಯಾ? ಎಲ್ಲಿಗೆ ಬರ್ತೀಯ ತರ್ವಾ? ಅಯ್ಯೋ ಏನಾಯಿತು ಲೈಟು? ಏನಾಯ್ತಂದು ಲೈಟ್ ಬರ್ತಿಲ್ಲಂತೆ? ಏನಾಗಿದ್ದು? ಬಂತಲ್ಲ ಚಿನ್ನ, ಬಂತು ಬಂತು. ಸೂಪರಾ? ಸೂಪರಾ ಚಿನ್ನ? ಹೇಳು ಬೇಗ. ಸೂಪರಾ? ಬಿಡು ತಳಗೆ ನೋಡೋಣ ಹೆಂಗೆ ಬಿಡ್ತೀಯ. ವಾ ಸೂಪರ್. ಏನದು ಚಿನ್ನ? ವಿಡಿಯೋ ವಿಡಿಯೋ ನೀನು ಬರ್ತೀಯಾ ವಿಡಿಯೋದಲ್ಲಿ? ಸೂಪರ್. ಈಗ ತಾನೇ ತರ್ವ ಎದ್ದ. ಅವನ ಜೊತೆ ಮಾತಾಡ್ಕೊಂಡು ಬರೋಷ್ಟೊತ್ತಿಗೆ ನೀರು ಕುದೀತಾ ಇತ್ತು. ಉಪ್ಪಿಟ್ಟು ರವೆ ಹಾಕೋಕ್ಕೆ ರೆಡಿಯಾಗಿದೆ. ನೀರು ಕುದೀತಾ ಇದ್ದಂಗೆ ನಾವು ರವೆನ ಹಾಕಿಬಿಟ್ಟು, ಇದು ಏನಪ್ಪ ಅಂದರೆ ಹಾಕ್ತಾನೆ ತಿರುಗಿಸ್ಬೇಕು. ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಅದು ಹಾಕಿಬಿಟ್ಟು ತಿರುಗಿಸ್ತೀನಿ. ಆದರೂ ಗಂಟೇನಾಗಲಿಲ್ಲ, ನೀಟಾಗೆ ಚೆನ್ನಾಗೇ ಇದೆ. ಉಪ್ಪಿಟ್ಟು ಜಾಸ್ತಿ ನೀರು ಹಾಕ್ಕೋಬೇಕು. ಸ್ವಲ್ಪ ಅಕ್ಕಿ ರವೆ ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ತಗೊಳ್ಳುತ್ತೆ. ನಮ್ಮ ಮನೇಲಿ ಸ್ವಲ್ಪ ಈ ಅಕ್ಕಿ ರವೆ ಉಪ್ಪಿಟ್ಟು ಅಂದರೆ ಇಷ್ಟಪಡ್ತಾರೆ. ಏನು ತಿಂತಾವ್? ಉಪ್ಪಿಟ್ಟ? ಮತ್ತು ಡ್ಯಾಡಿ ಪಿಲುವು ಕರಿ ಡ್ಯಾಡಿನ. ಬೇಗ ಬರ್ರಿ ಬೇಗ ಬರ್ರಿ. ಬೇಡ ಉಪ್ಪಿಟ್ಟು ಬೇಡ ನಿಂಗೆ? ಮತ್ತು ನೋಡಲ್ಲ ನೀನು? ನೋಡಲ್ಲ ನೀನು? ಆಟ ಆಡಬಾರ್ದು ಚಿನ್ನ. ಡ್ಯಾಡಿ ಹೇಳ್ಕೊಡ್ತಾ ಇದೆಯಾ ಹೆಂಗೆ ಮಾಡೋದು ಅಂತ? ಅಯ್ಯಯ್ಯೋ ಡ್ಯಾಡಿ ಚಪ್ನವ ಮರಿ. ಗುಡ್ ಮಾರ್ನಿಂಗ್ ನೀ ಹೆಂಗೆ ಹೇಳ್ದೆ ಹೇಳು? ವಾ ಸೂಪರ್. ಎಲ್ಲ ನವೀನವ್ರ? ಎಲ್ಲ ನವೀನವ್? ಏಯ್ ಹಂಗೆಲ್ಲ ಮಾಡಬಾರ್ದು. ಬ್ಯಾಡ್ ಬಾಯ್ ಅಂತಾರೆ ನಿನ್ನ. ಬ್ಯಾಡ್ ಬಾಯಾ? ಗುಡ್ ಬಾಯ್ ಅಲ್ಲ ಹಂಗಾರೆ ಶೌರ್ಯ ಗುಡ್ ಬಾಯಾ? ನೀನು ಬ್ಯಾಡ್ ಬಾಯಾ? ಹಾಂ ಸರಿ ಬಿಡು. ಶೌರ್ಯನೇ ಗುಡ್ ಬಾಯ್, ನೀನೇ ಬ್ಯಾಡ್ ಬಾಯ್. ನೀನೇ ಬ್ಯಾಡ್ ಬಾಯ್. ನೀನೇ ಹೇಳ್ದಲ್ಲ ಬ್ಯಾಡ್ ಬಾಯ್ ಅಂತ. ಇಲ್ಲ 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 ನೀನೇ ಗುಡ್ ಬಾಯ್, ನೀನೇ ಗುಡ್ ಬಾಯ್. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗ್ತಾಯಿದೆ. ಹಾಗೆ ನಮ್ಮ ಅತ್ತರ್ವಂಗೆ ಏನಪ್ಪ ಅಂದರೆ ಅವನಿಗೆ ಕನ್ನಡ ಅಷ್ಟೊಂದು ಬರೋದಿಲ್ಲ, ತೆಲುಗುನೇ. ಈ ಕಡೆ ಎಲ್ಲ ತೆಲುಗು ಮಾತಾಡೋದ್ರಿಂದ ತೆಲುಗುನೇ ಜಾಸ್ತಿ. ನಾನು ಕನ್ನಡ ಮಾತಾಡ್ಸಿದ್ರು ಅವ್ನು ತೆಲುಗುಲಿ ರಿಪ್ಲೈ ಮಾಡ್ತಾನೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವ ಲ್ಯಾಂಗ್ವೇಜ್ ಅಪ್ಪ ಅಂತ ಅನ್ಕೊತೀರೇನೋ. ಹೇಳೋದೆಲ್ಲ ಅರ್ಥ ಆಗುತ್ತೆ, ಅವನಿಗೆ ರಿಟರ್ನ್ ಮಾತಾಡೋಕ್ಕೆ ಬರೋದಿಲ್ಲ ಅಷ್ಟೊಂದು ಕನ್ನಡ. ಉಪ್ಪಿಟ್ಟು ರೆಡಿಯಾಗಿದೆ. ಏನದು? ಯಾವ ಪೇಸ್ಟ್ ಅದು? ಯಾವುದು? ಸೆನ್ಸೋರನಾ? ಡಾಬರ್ ರೆಡ್ ಅಲ್ಲ. ಎಲ್ಲೈತಿ ಡಾಬರ್ ರೆಡ್ಡು? ಮಮ್ಮಿ ಹತ್ರ ಐತ ಡಾಬರ್ ರೆಡ್ಡು. ಇದು ಯಾರ್ದು ಪೇಸ್ಟು? ಇದು ಡ್ಯಾಡಿ ಪೇಸ್ಟ್. ಅಯ್ಯಯ್ಯ కొంచెం పెడతాడంట. కొంచెం ನೀನು ಏನು ತಿಂತಾ ಇದೀಯಾ?
ಏನದು ಚೆನ್ನಾಗೈತಾ? ಯಾರು ತಿನ್ನಿಸ್ತಾ ಇರೋದು? ಸರಿ ತಿನ್ನು. ತಿಂಡಿ ಎಲ್ಲ ತಿಂದ್ಬಿಟ್ಟು ಆಮೇಲೆ ನಾಳೆ ತಿಂಡಿಗೆ ದೋಸೆಗೆ ನೆನೆಸೋಣ ಅಂತ ಹೇಳಿ ಅಕ್ಕಿನ ತೊಳ್ಕೊತಾ ಇದ್ದೀನಿ. ಇದು ಸ್ಟೋರ್ ರೈಸೇ. ಇದನ್ನು ನಾವು ನೀಟಾಗಿ ಕಲರ್ ಇದೆ ಅಲ್ವಾ, ಫುಲ್ಲು ವೈಟ್ ಕಲರ್ ಹೋಗೋ ತನಕ ತೊಳ್ಕೊಬೇಕು. ಮೇಲುಗಡೆ ತಿಳಿ ನೀರು ತೇಲಬೇಕು, ಆವಾಗ ದೋಸೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಅನ್ನ ಎಲ್ಲ ಮಿಕ್ಸ್ ಮಾಡೋದಿಲ್ಲ. ನಾನು ಅವಲಕ್ಕಿನ ನೆನೆಸ್ಕೊತೀನಿ. ಜಸ್ಟು ಅಕ್ಕಿ ಉದ್ದು ಇದು ಏನಂತಾರದು ಏನಪ್ಪ ಮೆಂತೆ, 1 ಸ್ಪೂನಷ್ಟು ಮೆಂತೆನ ನೆನೆಸ್ಕೊತೀನಿ. ಈ ಅಕ್ಕಿಲಿರೋದು ಅಂದರೆ ವೈಟ್ ಕಲರ್ ಹೋಗೋ ತನಕ ನೀಟಾಗಿ ತೊಳ್ಕೊಂಡ್ರೆ ದೋಸೆ ಮಾತ್ರ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ನಾನು ಈ ಥರ ವೈಟ್ ಕಲರ್ ನೀರು ತೇಲ್ತಾ ಇರಬೇಕು. ನೋಡಿ ಅಕ್ಕಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಪ್ಯೂರ್ ನೀರು ಕಾಣಿಸ್ತಾ ಇದೆ ಮೇಲ್ಗಡೆ. ಈ ಥರ ತೊಳೆದಿಡ್ಕೋಬೇಕು. ಪಕ್ಕದಲ್ಲಿ ಇದು ನಮ್ಮದು ಇದು ಬೆಳೆದಿರೋ ಅಂಥ ಉದ್ದು ಆಫು ಅಂದರೆ ಹೊರಗಡೆ ಸಿಪ್ಪೆ ಎಲ್ಲ ಇದೆ. ಅಂದರೆ ಅದು ನೀರನ್ನು ನೆಂದ ಮೇಲೆ ಚೆನ್ನಾಗಿ ತಿಕ್ಕಿ ತೊಳೆಯೋದ್ರಿಂದ ಕಪ್ಪುದೆಲ್ಲ ಹೋಗ್ಬಿಟ್ಟು ಬಿಳಿದು ಮಾತ್ರ ಉಳಿಯುತ್ತೆ, ಸಿಪ್ಪೆ ಎಲ್ಲ ಬಿದ್ದೋಗುತ್ತೆ. ಹಾಗಾಗಿ ನಾವು ಇದನ್ನೇ ಯೂಸ್ ಮಾಡೋದು ಸುಮಾರು ವರ್ಷದಿಂದ, 5 ವರ್ಷದಿಂದ. ಹಾಗೆ ಹೊರಗಡೆ ಎಲ್ಲ ರೆಡಿ ಮಾಡಿಕೊಂಡು ನೆನೆಸಿಟ್ಟು ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ, ಎಲ್ಲ ಒಣಗಿಸ್ಬಿಟ್ಟು ಈಗ ಬಂದು ರೆಸ್ಟ್ ತಗೊತಾ ಇದ್ದೀನಿ. ಅಲ್ಲಿಗೆ ಇವತ್ತಿನ ಲಾಗ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ. ನಮ್ಮ ಲಾಗು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಬಾಯ್ ಬಾಯ್.